ಸಾಲಗಳ ಜೀವನದಿಂದ ಮುಕ್ತಿ ಸಿಗಬೇಕೆಂದರೆ ಈ ಎರಡು ದೇವರಿಗೆ ತಪ್ಪದೆ ಕೈ ಮುಗಿಯಬೇಕು. ನವಗ್ರಹಗಳಲ್ಲಿ ಕುಜನ ಬಲವಿಲ್ಲವೆಂದರೆ ನೀವು ಎಷ್ಟೇ ಸಂಪಾದನೆ ಮಾಡಿದರೂ ಸಾಲದಲ್ಲೇ ಬಡತನದಲ್ಲೇ ಇರುತ್ತೀರಾ. ಸಾಲದ ಸಾಗರದಿಂದ ಹೊರಬರಲು ಅಕ್ಕಿ ಹಿಟ್ಟಿನಿಂದ ಯಾವ ಪರಿಹಾರ ಪಾಲಿಸಬೇಕೆಂದು ಈಗ ತಿಳಿಯೋಣ. ನಿಮಗೆ 1,000 ಲಕ್ಷ ಸಾಲವಿದ್ದರೂ ತೀರಿಸುವ ಅತ್ಯಂತ ಶಕ್ತಿಶಾಲಿ ಉಪಾಯ ಇದಾಗಿದ್ದು, ನಂಬಿಕೆಯಿಂದ ಈ ದೇವರನ್ನು ನೆನೆದು ಅಕ್ಕಿ ಹಿಟ್ಟಿನಿಂದ ಹೀಗೆ ಮಾಡಬೇಕು. ಈ ಉಪಾಯ ಮಾಡುವ ಮುನ್ನ ಸಂಕಲ್ಪ ದೃಢವಾಗಿರಬೇಕು. ನಿಮಗಿರುವ ಸಾಲದ ಮೊತ್ತವನ್ನು ಒಂದು ಹಾಳೆಯ ಮೇಲೆ ಬರೆದು ಈಗಾಗಲೇ ಈ ಸಾಲ ತೀರಿ ಹೋಗಿದೆ ಎಂದು ಕಲ್ಪನೆ ಮಾಡಿಕೊಂಡು ನಿಮ್ಮ ಮನೆ ದೇವರನ್ನು ಮೊದಲು ನೆನೆಯಬೇಕು. ನಂತರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೆನೆದು ಈ ಪರಿಹಾರ ಆರಂಭಿಸಬೇಕು. ಮಂಗಳವಾರದಂದು ನಿಮ್ಮ ಊರಿನಲ್ಲಿರುವ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲಕ್ಕೆ ನಿಮ್ಮ ಕೈನಿಂದ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಹೋಗಬೇಕು. ದೇವಸ್ಥಾನಗಳಲ್ಲಿ ಅಭಿಷೇಕವನ್ನು ಬೆಳಗಿನ ಜಾವವೇ ಮಾಡುತ್ತಾರೆ. ಹಾಗಾಗಿ ನೀವು ಬೆಳಗಿನ ಜಾವವೇ ಸುಬ್ರಹ್ಮಣ್ಯ ಸ್ವಾಮಿ ಗುಡಿಗೆ ಹೋಗಬೇಕು. ನೀವು ಮನೆಯಿಂದ ತೆಗೆದುಕೊಂಡು ಹೋಗಿರುವ ಅಕ್ಕಿ ಹಿಟ್ಟನ್ನು ಅರ್ಚಕರಿಗೆ ನೀಡಿ ಸುಬ್ರಹ್ಮಣ್ಯ ಸ್ವಾಮಿಗೆ ಇದರಿಂದ ಅಭಿಷೇಕ ಮಾಡಿ ಎಂದು ಹೇಳಬೇಕು. ನೀವು ಕೊಟ್ಟ ಅಕ್ಕಿ ಹಿಟ್ಟಿಗೆ ನೀರು ಬೆರೆಸಿ ಕೂಡ ಅಭಿಷೇಕ ಮಾಡಬಹುದು, ಅಥವಾ ಹಾಗೆಯೇ ಅಕ್ಕಿ ಹಿಟ್ಟಿನಿಂದ ನೇರವಾಗಿ ಅಭಿಷೇಕ ಮಾಡಬಹುದು. ಅಭಿಷೇಕ ಮಾಡಿಸಿದ ಮೇಲೆ 9 ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂಡಿಸಿ ಎಳ್ಳೆಣ್ಣೆಯನ್ನು ಹಾಕಿ ಒಂದು ದೀಪವನ್ನು ಬೆಳಗಿಸಬೇಕು. ನಂತರ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟಕವನ್ನು ದೇವಸ್ಥಾನದಲ್ಲಿ ಕುಳಿತು ಕೇಳಿ 9 ಪ್ರದಕ್ಷಿಣೆಯನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ಮಾಡಬೇಕು. ತಂದೆ, ನಿನ್ನನ್ನು ನಂಬಿ ನಾನು ಈ ಪರಿಹಾರ ಮಾಡುತ್ತಿದ್ದೇನೆ. ನನಗಿರುವ ದಾರಿದ್ರ್ಯ ನಿವಾರಿಸು. ಸಾಲದ ಸಾಗರದಿಂದ ಹೊರತಂದು ನನ್ನ ಜೀವನ ಸರಿ ಮಾಡು. ಶಿವಪುತ್ರನಾದ ನಿನಗೆ ಪರಿಪರಿಯಾಗಿ ಬೇಡುವೆ. ಹಣದ ಆದಾಯ ಹೆಚ್ಚಾಗಿ ಸಿಗುವಂತೆ ಮಾಡು ಎಂದು ಕೈಮುಗಿಯಬೇಕು. ಈ ವಿಶೇಷ ಪರಿಹಾರವನ್ನು ಮಂಗಳವಾರದ ದಿನ ಮಾಡುವುದರಿಂದ ಸಾಲಗಳನ್ನು ತೀರಿಸಲು ಹಣ ಹೊಂದಾಣಿಕೆ ಆಗುತ್ತದೆ. ಸಾಲ ತೀರಬೇಕೆಂದರೆ ಚೆನ್ನಾಗಿ ದುಡ್ಡು ಕೈನಲ್ಲಿ ಓಡಾಡಬೇಕು. ಆದಾಯ ಮಾರ್ಗಗಳು ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹದಿಂದ ಕಾಣಿಸುತ್ತದೆ. ಯಾವುದಾದರೂ ಕೆಲಸದಿಂದ, ಭೂಮಿಯಿಂದ, ವ್ಯಾಪಾರದಿಂದ, ವ್ಯಕ್ತಿಯಿಂದ ಬರಬೇಕಾದ ಹಣ ಬಂದು ಕೈಗೆ ಸೇರುತ್ತದೆ. ಮಂಗಳ ಗ್ರಹವನ್ನು ಆಳುವ ಸುಬ್ರಹ್ಮಣ್ಯ ಸ್ವಾಮಿಯು ವ್ಯಕ್ತಿಯ ಜೀವನದಲ್ಲಿನ ಕೋಪ ಕಡಿಮೆ ಮಾಡುತ್ತಾನೆ. ಜಾತಕದ ದೋಷಗಳನ್ನು ದೂರ ಮಾಡಿ ಋಣಬಾಧೆಗಳಿಂದ ಮುಕ್ತಿ ನೀಡುತ್ತಾನೆ. ಭೂಮಿ, ಕೋರ್ಟ್ ಕೇಸ್, ಆರೋಗ್ಯ ಸಮಸ್ಯೆಗಳನ್ನು ಕಳೆದು ಹಣದ ಅದೃಷ್ಟವನ್ನು ನೀಡುತ್ತಾನೆ. ಈ ಸರಳ ಉಪಾಯವನ್ನು ನಂಬಿಕೆಯಿಂದ 3 ಮಂಗಳವಾರ ಅಥವಾ 5 ಮಂಗಳವಾರಗಳಂದು ಮಾಡಬೇಕು. ಈ ಉಪಾಯವನ್ನು ಸಾವಿರಾರು ಕುಟುಂಬಗಳು ಮಾಡಿ ಒಳಿತನ್ನು ಕಂಡಿದ್ದಾರೆ. ತಮಿಳುನಾಡು ಕಡೆ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆಯನ್ನು ಹೆಚ್ಚಾಗಿ ಮಾಡುತ್ತಾರೆ. ಅಲ್ಲಿ ತಿಳಿದವರು ಈ ಪರಿಹಾರವನ್ನು ನನಗೆ ತಿಳಿಸಿದ ಮೇಲೆ ನಾನು ಮಾಡಿ ಫಲ ಸಿಕ್ಕ ಮೇಲೆ ನಿಮಗೆ ತಿಳಿಸುತ್ತಿದ್ದೇನೆ. ಈ ಪರಿಹಾರದ ಬಗ್ಗೆ ಯಾವುದೇ ಸಂದೇಹವಿದ್ದರೂ ವಿಡಿಯೋದಲ್ಲಿ ಕಾಣಿಸುವ ಸಂಖ್ಯೆಗೆ ಕರೆ ಮಾಡಿ. ಎರಡನೆಯದಾಗಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇಗುಲದಲ್ಲಿ ಮತ್ತೊಂದು ಪರಿಹಾರ ಮಾಡಬೇಕು. ಇದರಿಂದಲೂ ಬೆಟ್ಟದಷ್ಟಿರುವ ಸಾಲಗಳೆಲ್ಲ ಕರಗಿ ಹಣವಂತರಾಗಬಹುದು. ಈ ಪರಿಹಾರವನ್ನು ಕೂಡ 3 ಅಥವಾ 5 ಮಂಗಳವಾರಗಳಂದು ಮಾಡಬೇಕು. ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ತುಳಸಿ ದಳಗಳಿಂದ ಅರ್ಚನೆ ಮಾಡಿಸಬೇಕು. ತುಳಸಿ ಮಾಲೆಯನ್ನು ಕಟ್ಟಿ ನರಸಿಂಹ ಸ್ವಾಮಿಗೆ ಅರ್ಪಿಸಿ 9 ಪ್ರದಕ್ಷಿಣೆ ಮಾಡಿ ಓಂ ನಮೋ ನಾರಸಿಂಹಾಯ ಎಂಬ ಮಂತ್ರವನ್ನು ಪ್ರದಕ್ಷಿಣೆ ಮಾಡುವಾಗ ಹೇಳಿಕೊಳ್ಳಿ. ನರಸಿಂಹ ಸ್ವಾಮಿ ದೇಗುಲದಲ್ಲೂ 9 ಬತ್ತಿಗಳನ್ನು ಬಳಸಿ ಒಂದು ದೊಡ್ಡ ದೀಪವನ್ನು ಬೆಳಗಿಸಿ. ದೀಪಾರಾಧನೆ ಮಾಡುವಾಗ ಲಕ್ಷ್ಮೀ ನಾರಸಿಂಹ ಕರಾವಲಂಬ ಸ್ತೋತ್ರವನ್ನು 1 ಸಲ ಕೇಳಿ. ಈ ಉಪಾಯವನ್ನು ಮಂಗಳವಾರದ ದಿನ ಮಾಡಿದರೆ ಭೂಮಿ ಸಮಸ್ಯೆ, ಹಣದ ಸಮಸ್ಯೆ, ಸಾಲದ ಸಮಸ್ಯೆ ಬೇಗನೆ ದೂರವಾಗುತ್ತದೆ. ನೀವು ಯಾವುದೇ ಕೆಲಸದಲ್ಲಿರಲಿ, ಎಷ್ಟೇ ಸಾಲದಲ್ಲಿರಲಿ, ಬಡತನ ಕಷ್ಟದಲ್ಲಿರಲಿ, ಅತ್ಯಂತ ನಂಬಿಕೆಯಿಂದ ಕೇವಲ 3 ಅಥವಾ 5 ಮಂಗಳವಾರದ ತನಕ ಮಾಂಸಾಹಾರ ತ್ಯಜಿಸಿ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ಈ 2 ದೇವರಲ್ಲಿ ಯಾವುದೇ ದೇವರಿಗೆ ಸಾಲಗಳೆಲ್ಲ ತೀರಲೆಂದು ಬೇಡಿಕೊಳ್ಳಿ. ಖಂಡಿತವಾಗಿ ಋಣಗಳೆಲ್ಲ ತೀರಿ ಹಣದ ಸಿಹಿ ಅದೃಷ್ಟವನ್ನು ನೀವು ಕಾಣಬಹುದು. ಈ ಪರಿಹಾರ ಮಾಡುವ ಮುನ್ನ ಅಕ್ಕಪಕ್ಕದವರ ಜೊತೆ, ಬಂಧು ಬಳಗ, ಸ್ನೇಹಿತರ ಜೊತೆ, ಸ್ವಂತ ನಿಮ್ಮ ಮನೆಯವರ ಜೊತೆ ಚರ್ಚೆ ಅಥವಾ ವಿಚಾರ ಹೇಳಬಾರದು. ಈ ಪರಿಹಾರದ ಫಲ ಸಿಗುವ ಮುನ್ನ 4 ಜನರ ಕಣ್ಣು ಬೀಳಬಾರದು. ಈ ಉಪಾಯ ಮಾಡುವ ಮುನ್ನ ನಿಮ್ಮ ಮನೆ ದೇವರಿಗೆ ಮೊದಲು ನಮಸ್ಕಾರ ಮಾಡುವುದನ್ನು ಮರೆಯಬೇಡಿ. ಸಾಲಗಳನ್ನು ತೀರಿಸುವ ಹಣದ ಲಾಭವನ್ನು ನೀಡುವ ಈ 2 ಪರಿಹಾರದ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಂದನಾಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಈ ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.